2025 ರಿಲೀಸ್ ಆಗಿರೋ ಮುದ್ದಾದ ಮ್ಯೂಸಿಕಲ್ ಲವ್ ಸ್ಟೋರಿ ಮೂವಿ ಯಾವುದಪ್ಪ ಅಂತ ನನಗೆ ಕೇಳಿದ್ರೆ ನಾನು ಹೇಳೋದು ಮನದ ಕಡಲು. ಮುಂಗಾರು ಮಳೆ ಮಾಡಿರೋ ಟೀಮು, ಪ್ರೊಡ್ಯೂಸರ್ ಡೈರೆಕ್ಟರ್ ಏನಿದಾರೋ ಸೊ ಅದೇ ಟೀಮ್ ಮಾಡಿರೋಂಥ ಮೂವಿ ಮನದ ಕಡಲು. ಸಾಂಗ್ಸ್ ಅಂತೂ ಇಷ್ಟೊತ್ತಲ್ಲಿ ನೀವೆಲ್ಲ ಕೇಳಿರ್ತೀರ, ತುಂಬಾ ಚೆನ್ನಾಗಿ ಬಂದಿದೆ ಸಾಂಗ್ಸು. ಸೊ ಆ ಮನದ ಕಡಲು ಮೂವಿ ನಿನ್ನೆ ಶುಕ್ರವಾರ ರಿಲೀಸ್ ಆಗಿದೆ, 28ನೇ ತಾರೀಕು. ನಿನ್ನೆ ಹೋಗೋಕ್ಕಾಗಲಿಲ್ಲ, ಇವತ್ತು ಹೋಗಿ ನೋಡಿದೆ. ಯಪ್ಪ ಏನು ಗುರು ಮೂವಿ, ಸ್ಟಾರ್ಟಿಂಗ್ ಮೂವಿ ಓಪನಿಂಗಲ್ಲೇ ಯಾವುದೋ ಪ್ರಶಾಂತವಾಗಿರೋ ಸಮುದ್ರದ ಮುಂದೆ ನಾವು ಕೂತಿದ್ದೀವಿ ಅನ್ನೋ ಫೀಲ್ ಬಂದ್ಬಿಡುತ್ತೆ. ನೀವು ಆ್ಯಕ್ಟಿಂಗು ಅದು ಇದೆಲ್ಲ ಸ್ವಲ್ಪ ಸೈಡ್ಗಿಡಿ, ಸಿನಿಮಾಟೋಗ್ರಫಿ ಬಗ್ಗೆ ಮಾತಾಡೋಣ. ಈಗ ಕ್ಯಾಮ್ರಾ ಆ್ಯಂಗಲ್ ಹೆಂಗೆ ತೆಗ್ದಿದ್ದಾರೆ ಗುರು, ಶಾರ್ಟ್ಸು ಪಾಪ ಹಂಗೆ ಕಳೆದೋಗ್ಬೇಕು, ಎಲ್ಲರೂ ರಿಯಲಿಸ್ಟಿಕ್ ಆಗಿ ನೋಡ್ತಾ ಇದ್ದೀವಿ ನಾವು ಅನ್ನಿಸ್ಬೇಕು. ಆ ಕಲರ್ ಗ್ರೇಡಿಂಗ್ ಮಾಡಿರೋದಾಗಿರ್ಬೋದು, ಆ ಶಾರ್ಟ್ಸಲ್ಲಂತೂ ನೆಗೆಟಿವ್ ಅಂತ ಏನೂ ಹೇಳೋಕ್ಕೆ ಆಗಲ್ಲ. ಯಾರಾದರೂ ವೀಡಿಯೋಗ್ರಾಫರ್ಸ್ ಇದ್ರಂತೂ ಹಬ್ಬ, ರಸದೂಟ ಅಂತಲೇ ಹೇಳ್ಬೋದು ಅವ್ರಿಗೆ. ಇನ್ನು ಕಾಸ್ಟ್ ಬಗ್ಗೆ ಮಾತಾಡೋದಾದರೆ, ಹೀರೋ ಸುಮುಖ ಅವ್ರದ್ದು ಫಸ್ಟ್ ಫಿಲಮು. ಇಬ್ಬರು ಹೀರೋಯಿನ್ಸ್ ಇದ್ದಾರೆ, ರಾಶಿಕಾ, ಅಂಜಲಿ. ಈ ನೇಮ್ಗಳು ಏನು ಹೇಳ್ತಾ ಇದ್ದೀನೋ, ಈ 3 ಜನದ್ದು ಇದನ್ನ ಮೈಂಡಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ನಮ್ಮ ರಂಗಾಯಣ ರಘು ಅವ್ರು ಮಾಡಿದ್ದಾರೆ. ಆಮೇಲೆ ಕಾಮಿಡಿ ಕಿಲಾಡಿಗಳು ಸೂರಜ್ ಅವ್ರು ಮಾಡಿದ್ದಾರೆ. ನಮ್ಮ ದತ್ತಣ್ಣ ಮಾಡಿದ್ದಾರೆ. ಪ್ರತಿಯೊಬ್ಬರು ಎಲ್ಲೋ ಯಾವುದೋ ಕ್ಯಾರೆಕ್ಟರನ್ನ ನಮ್ಮ ಭಟ್ರು ಇಂಟ್ರೊಡ್ಯೂಸ್ ಮಾಡಿದಾರೆ ಈ ಮೂವಿಲಿ. ನಾವು ಸುಮ್ಮನೆ ಒಂದು 5 ನಿಮಿಷಕ್ಕೆ ಹಿಂಗೆ ಬಂದು ಹಿಂಗೆ ಹೋಗ್ಬಿಡುತ್ತೆ ಅಂತ ಇಲ್ಲ, ಪ್ರತಿಯೊಂದಕ್ಕೂ ಅದರದ್ದೇ ಆದ ಟೈಮಿಂಗ್ ಇದೆ, ಅದಕ್ಕೆ ಅದರದ್ದೇ ಆದ ಆ್ಯಕ್ಟಿಂಗ್ಗೆ ಸ್ಪೇಸ್ ಇದೆ. ಈ 3 ಜನದ ನೇಮ್ ಹೇಳಿದ್ನಲ್ಲ, ಹೀರೋ, ಇಬ್ಬರು ಹೀರೋಯಿನ್ನು ಸುಮುಖ, ರಾಶಿಕಾ, ಅಂಜಲಿ. ಈ 3 ಜನದ ರಿಯಲ್ ನೇಮ್ ಏನಿದೆಯೋ ಮೂವಿಲಿ ಕ್ಯಾರೆಕ್ಟರ್ ನೇಮ್ ಸಹ ಅದೇ, ಅಲ್ಲೇನು ಚೇಂಜ್ ಮಾಡೋಕ್ಕೋಗಿಲ್ಲ, ಸೇಮೇ ಇದೆ, ಸುಮುಖ, ರಾಶಿಕಾ, ಅಂಜಲಿ. ಸುಮುಖ ಗುರು, ಆ ಮನುಷ್ಯನ ಆ್ಯಕ್ಟಿಂಗ್ ಏನು ಗುರು, ಫಸ್ಟ್ ಮೂವಿ ಇದು. ಭಟ್ರು ಕಾಸ್ಟ್ ಮಾಡಿದ್ದಾರೆ ಅಂದರೆ ಅವನೊಂದು 10 ಜನಕ್ಕೆ ಹೊಡೆಯೋಕ್ಕೂ ಸೂಟ್ ಆಗಬೇಕು, ಮಂಗನ ಥರ ಎಗರಾಡೋಕ್ಕೂ ಸೂಟ್ ಆಗಬೇಕು. ಈ ಮನದ ಕಡಲು ಅನ್ನೋ ಸ್ಟೋರಿ ಏನಿದೆಯೋ ಸುಮುಖ ಅವ್ರಿಗೆ ಮಾಡ್ದಂಗಿದೆ ಮೂವಿ. ಕ್ಯಾರೆಕ್ಟ್ರ್ ಏನು ಸಖತ್ತಾಗಿ ಸೂಟ್ ಆಗ್ತಾರೆ ಅಂದರೆ, ಇನ್ನು ನಮ್ಮ ಇಬ್ಬರು ಹೀರೋಯಿನ್ಗಳು ಇಬ್ಬರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ. ಅದರಲ್ಲೂ ರಾಶಿಕಾ ಅವರು ತುಂಬಾ ಮುದ್ದಾಗಿ ಕಾಣಿಸಿದ್ದಾರೆ ಅವರು ಮೂವಿಲಿ. ಈ ಮೂವಿಲಿ ಹೀರೋ ಸುಮುಖ ಅವರೇ ಆಗಿರ್ಬೋದು, ಬಟ್ ಆ್ಯಕ್ಟಿಂಗಲ್ಲಿ ಹೊಡೆದಿದ್ದು ಅಂದರೆ ನಮ್ಮ ರಂಗಾಯಣ ರಘು ಅವರು. ಗುರು, ಆ ಮನುಷ್ಯಂಗೆ ಈ ಮೂವಿಲಿ ಡೈಲಾಗೇ ಇಲ್ಲ ಅಂದರೆ ಮೂಕಿ ಚಿತ್ರಣ ಅಂತ ಕೇಳಬೇಡಿ, ಆ ಮನುಷ್ಯನ ಡೈಲಾಗಿಗೆ ಲ್ಯಾಂಗ್ವೇಜೇ ಇಲ್ಲ ಗುರು. ಲ್ಯಾಂಗ್ವೇಜೇ ಇಲ್ದಿರೋ ಡೈಲಾಗು, ಆದಿವಾಸಿಗಳ ಡೈಲಾಗ್ ಥರ, ಅಂದರೆ ಆದಿವಾಸಿಗಳ ಭಾಷೆ ಥರ. ಯಾರಿಗೂ ಅರ್ಥನೂ ಆಗಲ್ಲ, ಯಾರಿಗೂ ಮಾತಾಡೋಕ್ಕೂ ಆಗಲ್ಲ ಬಿಡೋದು. ಸಖತ್ತಾಗಿ ಮಾಡಿದ್ದಾರೆ ಮಾತ್ರ. ಅವ್ರ ಕ್ಯಾರೆಕ್ಟ್ರನ್ನ ಎಲ್ಲರೂ ಎತ್ತಿ ಹಿಡಿಯೋದು ಅಂತಲ್ಲ, ಇವ್ರು ಎತ್ತು ಬಿಸಾಕ್ಬಿಟ್ಟಿದ್ದಾರೆ. ಹೆಂಗೆ ಆ್ಯಕ್ಟಿಂಗ್ ಮಾಡಿದ್ರು ಅಂತ ಯೋಚನೆ ಮಾಡೋಕ್ಕಾಗಲ್ಲ ಗುರು. ಆ ಡೈಲಾಗಲ್ಲಿ ಈ ನಮ್ಮ ಭಟ್ರು ಬರೀತಾರಲ್ಲ, ಗಯ್ಯ ಗಚ್ಚ ಗೊಚ್ಚ ಹಸುರ ಬುಸುರ ಅಂತ, ಟುರ್ರ ಅಂತೆಲ್ಲ ಸಾಂಗ್ ಬರೀತಾರಲ್ಲ, ಅದೇ ಲ್ಯಾಂಗ್ವೇಜು ನಮ್ಮ ರಂಗಾಯಣ ರಘು ಅವ್ರದ್ದು. ಅವ್ರ ಕ್ಯಾರೆಕ್ಟ್ರ್ ಮಾತ್ರ ಬೊಂಬಾಟಾಗಿದೆ. ಸೀರಿಯಸ್ಸು ಇದೆ, ಕಾಮಿಡಿನೂ ಇದೆ. ಡೈಲಾಗ್ನ ಅಚ್ಚ ಕನ್ನಡದಲ್ಲಿ ಬರೆದು ಸ್ವಚ್ಛವಾಗಿ ಹೇಳಿದ್ರೆ ನಮ್ಮ ಕನ್ನಡ ಏನು ಮುದ್ದಾಗಿ ಕೇಳಿಸುತ್ತೆ ಗುರು. ನಿಜವಾಗ್ಲೂ
ತುಂಬ ಮುದ್ದಾಗಿ ಕೇಳಿಸುತ್ತೆ ಆ ವರ್ಡಿಂಗು. ಈಗ ಯೋಗರಾಜ್ ಭಟ್ರು ಅವ್ರು ಬರೆದಿರೋ ಸ್ಕ್ರಿಪ್ಟು ಅಂದರೆ ಎಲ್ರಿಗೂ ಅದೊಂದು ಫ್ಲೇವರ್ ಇರುತ್ತಲ್ಲ, ನಮ್ಮ ಭಟ್ರು ಫ್ಲೇವರು. ನೀವು ಪಂಚತಂತ್ರ ಮೂವಿ ನೋಡಿರ್ಬೋದು, ಗಾಳಿಪಟ, ಅದಲ್ಲೆಲ್ಲ ನೋಡಿರ್ತೀರ. ನಮ್ಮ ಭಟ್ರದ್ದು ಅದೊಂಥರ ಫ್ಲೇವರ್ ಇದೆ ಅವ್ರದ್ದು, ಯೋಗರಾಜ್ ಭಟ್ರದ್ದು ಅಂದ್ರೆ ಅದೊಂದು ಫ್ಲೇವರ್ ಇರುತ್ತೆ. ಒಂದು ಮೂವಿಲಿ ಬೆಟ್ಟ ಗುಡ್ಡ ಇಟ್ಕೊತಾರೆ, ಇನ್ನೊಂದರಲ್ಲಿ ಗ್ಯಾರೇಜ್ನ ಇಟ್ಕೊತಾರೆ, ಈ ಮೂವಿಲಿ ಸಮುದ್ರ ಇಟ್ಕೊಂಡು ಮಾಡಿದ್ದಾರೆ. ಸ್ಟೋರಿ ಏನಂದರೆ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಒಬ್ಬ ಟೀನೇಜ್ ಹುಡುಗ, ಓದೋ ಹುಡುಗ, ಯೂತ್ ಅಂತ ಹೇಳ್ಬೋದು ನೋಡಿ. ಆ ಏಜಲ್ಲಿ ಲವ್ವು, ಕಾಲೇಜ್ ಡ್ರಾಪ್ ಔಟು, ಪ್ರೀತಿಗೋಸ್ಕರ ಪ್ರಾಣ ತೆಗಿತೀನಿ, ಪ್ರಾಣ ಕೊಡ್ತೀನಿ, ಈ ಥರ ಹುಚ್ಚಾಟಗಳೆಲ್ಲ ಹೇಗೆ ನಿಭಾಯಿಸ್ತಾನೆ ಹೀರೋ ಅನ್ನೋದ್ರ ಬಗ್ಗೆ ತುಂಬ ಡೀಸೆಂಟಾಗಿ ಹೇಳಿದ್ದಾರೆ. ಎಲ್ಲೂ ಮೂವಿ ಡ್ರ್ಯಾಗ್ ಆಗಿಲ್ಲ, ಎಲ್ಲೂ ಮೂವಿ ಲ್ಯಾಗ್ ಆಗಿಲ್ಲ. ಇದೇನು ಗುರು ಅರ್ಥ ಆಗಿಲ್ವಲ್ಲ ಅಂತ ಅನ್ಸಲ್ಲ. ಮತ್ತು ಈ ಸೀನ್ಗೆ ಫಿನಿಶಿಂಗ್ ಸಿಗಲಿವಲ್ಲ, ಇನ್ನೊಂದು ಸೀನ್ ಸ್ಟಾರ್ಟ್ ಆಗೋಯ್ತಲ್ಲ ಅಂತ ಅನ್ಸಲ್ಲ. ಅಷ್ಟು ಅಚ್ಚುಕಟ್ಟಾಗಿ ಮಾಡಿರೋಂತಹ ಮೂವಿ. ನಾನು ನೋಡಿರೋಂಗೆ ಮೂವಿಲಿ ನೆಗೆಟಿವ್ ಪಾಯಿಂಟ್ ಯಾವುದೂ ಇಲ್ಲ, ಸೀರಿಯಸ್ಸಾಗಿ ಒಂದೂ ಇಲ್ಲ. ಸಾಂಗ್ಗಳಿಗಂತೂ ಫಿದಾ ಆಗಿಬಿಡ್ತೀರ. ಸೀರಿಯಸ್ಸಾಗಿ ಆಲ್ರೆಡಿ ನೀವು ಸಾಂಗ್ಸ್ ಕೇಳಿರ್ತೀರ, ನೀವು ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಯೂಟ್ಯೂಬಲ್ಲೆಲ್ಲ ಸಾಂಗ್ಸ್ ಕೇಳಿರ್ತೀರ, ತುಂಬ ಚೆನ್ನಾಗಿ ಬಂದಿದೆ. ಆದರೂ ಸುಮುಖ್ ಅವ್ರ ಆ್ಯಕ್ಟಿಂಗಿಗಂತೂ ನಾನು ಫ್ಯಾನ್ ಆಗೋದೆ ಗುರು, ಸೀರಿಯಸ್ಸಾಗಿ ಫ್ಯಾನ್ ಆಗೋದೆ. ಏನು ಅಡ್ವೆಂಚರ್ ಮಾಡ್ತಾರೆ ಮೂವಿಲಿ, ಆ ಸೀನರಿ ತೋರಿಸಿದ್ದಾರೆ, ಆ ನೇಚರ್ನ ಈ ಥರ ತೋರಿಸ್ಬೋದಾ ಅಂತ ತೋರಿಸಿದ್ದಾರೆ. ಯಾವುದೋ ಹಾಲಿವುಡ್ ರೇಂಜಲ್ಲಿ ತೋರಿಸಿದ್ದಾರೆ ಗುರು ನೇಚರ್ನ. ಕಣ್ಣಿಗಂತೂ ರಸದೌತಣ ಅದಂತೂ ಮಿಸ್ಸೇ ಇಲ್ಲ. ಲಾಸ್ಟ್ ಕ್ಲೈಮ್ಯಾಕ್ಸಿನೂ ಎದ್ದು ಬಂದ್ಬಿಡ್ಬೇಡಿ, ಟೈಟಲ್ ಕಾರ್ಡ್ ಬಂದ ತಕ್ಷಣ ಎದ್ದು ಬರಬೇಡಿ, ಸ್ವಲ್ಪ ಸ್ಕ್ರೀನ್ ಬ್ಲ್ಯಾಂಕ್ ಆಗೋವರೆಗೂ ಅಲ್ಲೇ ಕೂತ್ಕೊಳ್ಳಿ, ಮೂವಿ ನೋಡಿ. ಸೀರಿಯಸ್ಸಾಗಿ ಮೂವಿ ತುಂಬ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಹುಡುಗನ ನೋಡಿ ಮುದ್ದಾಗಿದ್ದಾನೆ ಅನ್ಬೋದು, ಹುಡುಗಿ ನೋಡಿ ಮುದ್ದಾಗಿದ್ದಾನೆ ಅನ್ಬೋದು. ನೀವು ಈ ಮೂವಿ ನೋಡಿದ್ರೆ ನಿಜವಾಗ್ಲೂ ಹೇಳ್ತೀರಾ ಮುದ್ದಾಗಿರೋ ಮೂವಿ ನೋಡ್ಕೊಂಬಂದೆ ಅಂತ. ಒಡಿ ಬಡಿ ಕಡಿ ಆ ಥರ ಕಾಮರ್ಷಿಯಲ್ ಮೂವಿ ಅಲ್ಲ, ಮನಸ್ಸಿಗೆ ಮುಟ್ಟುವಂತಹ ಮುದ್ದಾದ ಮೂವಿ ಇದು. ಬರೋ ಪ್ರತಿಯೊಂದು ಡೈಲಾಗು, ಪ್ರತಿಯೊಂದು ಸಿಚುವೇಶನ್ನು ನಿಜವಾಗ್ಲೂ ಹೇಳ್ತೀನಿ ಗುರು, ಕನೆಕ್ಟ್ ಆಗ್ತೀರಾ. ಯಾವುದೋ ಫ್ಯಾಂಟಸಿ ಅಂತ ಅನ್ಸಲ್ಲ ನಿಮ್ಗೆ ಯಾವುದೂ. ಎಲ್ಲ ಒಂದು 4-5 ಸೀನ್ ಮಾತ್ರ ಫ್ಯಾಂಟಸಿ ಅನಿಸ್ಬೋದು, ಬಿಟ್ಟರೆ ಪ್ರತಿಯೊಂದಕ್ಕೂ ಕನೆಕ್ಟ್ ಆಗ್ತೀವಿ. ನಮ್ಮ ದತ್ತನ್ ಅವ್ರ ಆ್ಯಕ್ಟಿಂಗು, ಇನ್ನು ಅವರ ದತ್ತನ್ ಅವ್ರನ್ನ ಕೇಳಬೇಕಾ? ಆ್ಯಕ್ಟಿಂಗಲ್ಲಿ ಬೆಳ್ಳು ತೋರಿಸಿದ್ರೆ ಇಡೀ ಬಾಡಿನೇ ನುಂಗ್ಕೊಬಿಡ್ತಾರೆ. ಕಾಸ್ಟಿಂಗ್ ಹೆಂಗೆ ಮಾಡಬೇಕು ಎಲ್ಲ ಸಖತ್ತಾಗಿ ಮಾಡಿದ್ದಾರೆ. ನಮ್ಮ ಕಾಮಿಡಿ ಕಿಲಾಡಿಗಳು ಸೂರಜು ಅವ್ರದ್ದು ಕಾಮಿಡಿ ಒಂದಷ್ಟಿದೆ, ಚೆನ್ನಾಗಿದೆ. ಇದು ಅದ್ರ ಬಗ್ಗೆ ಎಲ್ಲ ಜಾಸ್ತಿ ಹೇಳೋಕ್ಕೋಗಲ್ಲ. ನೀವು ಮೂವಿನ ಥಿಯೇಟರಲ್ಲೇ ಹೋಗಿ ನೋಡಿ, ಆ ಎಕ್ಸ್ಪೀರಿಯೆನ್ಸ್ ಮಾಡಿ. ಈ ಮೂವಿನಂತೂ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ, ಥಿಯೇಟರ್ಗೆ ಹೋಗಿ ನೋಡಿ. ಇಷ್ಟು ದಿನ ನಾನೊಂದು 4-5 ಮೂವಿ ರಿವ್ಯೂ ವಿಡಿಯೋ ಹಾಕಿರ್ಬೋದು. ಸೊ ಅದರಲ್ಲಿ ಹೇಳ್ತಾ ಇದೆ ಜನ ಕಮ್ಮಿ ಬರ್ತಾಯಿದ್ದಾರೆ. ಅಷ್ಟು ದಿನ ಫಸ್ಟ್ ಡೇ ಫಸ್ಟ್ ಶೋಗೆ ಹೋಗ್ತಾಯಿದ್ದೆ ನಾನು. ಇವತ್ತು ಸೆಕೆಂಡ್ ಡೇಯಲ್ಲಿ ಫಸ್ಟ್ ಶೋಗೆ ಹೋಗಿದೆ. ಅರ್ಧ ಮುಕ್ಕಾಲು ಥಿಯೇಟ್ರು ಫಿಲ್ ಆಗಿತ್ತು ಗುರು, ಪಾರ್ಕಿಂಗ್ ಫಿಲ್ ಆಗೋಗಿದೆ. ನಮ್ಮ ಮೈಸೂರು ವುಡ್ಲ್ಯಾಂಡ್ ಥಿಯೇಟ್ರಲ್ಲಿ ಜನ ಇದ್ದರು. ಖುಷಿಯಾಗುತ್ತೆ, ನಮ್ಮ ಕನ್ನಡ ಸಿನಿಮಾಗೆ ಜನ ಬಂದಿರೋದು. ಅದು ಈಗ ರೀಸೆಂಟಾಗಿ ನೋಡಿದ್ರೆ ಈಗ ಹತ್ತಿರದ ಟೈಮ್ ಪೀರಿಯಡಲ್ಲೇ ತುಂಬ ಬೇರೆ ಬೇರೆ ಲ್ಯಾಂಗ್ವೇಜ್ಗಳು ಮೂವಿ ರಿಲೀಸ್ ಆಗಿದೆ. ಅದ್ರ ಮಧ್ಯೆ ಬಂದಿರೋ ನಮ್ಮ ಮನದ ಕಡಲು ಮೂವಿಗೆ ಜನ ನಿಜವಾಗ್ಲೂ ಚೆನ್ನಾಗಿ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಸೊ ದಯಮಾಡಿ ಕನ್ನಡ ಸಿನಿಮಾನ ನಿಮ್ಮ ಹತ್ತಿರದಲ್ಲಿರೋ ಚಿತ್ರಮಂದಿರಕ್ಕೆ ಹೋಗಿ ನೋಡಿ. ನೋಡೋದ್ರಲ್ಲ, ಈ ವಿಡಿಯೋಗೆ ಇಷ್ಟೇ. ಇಲ್ಲಿ
2 ಲೈನ್ ಹೇಳ್ಬಿಡ್ತೀನಿ. ಕನ್ನಡ ನನ್ನ ಕನಸು, ಕನ್ನಡ ನನ್ನ ಮನಸ್ಸು, ಕನ್ನಡಿಗನೆಂಬ ಗರ್ವ ಸೊಗಸು, ನನ್ನೊಳಗೆ ಕನ್ನಡ ಉಳಿಸು, ನೀನು ಓದಲ್ಲೆಲ್ಲ ಕನ್ನಡವನ್ನೇ ಬಳಸು. ದಯವಿಟ್ಟು ಕನ್ನಡ ಸಿನಿಮಾ ಚಿತ್ರಮಂದಿರದಲ್ಲೇ ಹೋಗಿ ವೀಕ್ಷಿಸು ಅಂತ ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್. ನಗ್ತಾ ಇರಿ, ನಗ್ತಾ ಇರಿ, ನಗುತ್ತಾ ಇರಿ.